ಈತ ಯಾರು? ಈತ ಏನು ಮಾಡ್ತಾಯಿದ್ದಾನೆ? ಭಾರತ ಮಾತೆಯ ತ್ರಿವರ್ಣ ಧ್ವಜಕ್ಕೆ ನಮಸ್ಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಪ್ರೀತಿಯಿಂದ ಹೃದಯದಿಂದಲೂ ನಮಸ್ಕಾರ ಮಾಡ್ತಾನೆ. ಯಾಕಂದರೆ ದೇಶಪ್ರೇಮ ಈತನ ಎದೆಯಲ್ಲಿ ಹುದುಗಿದೆ. ನೋಡಿ, ಏನೋ ಒಂದು ಮಾಡ್ತಾ ಇರ್ತಾನೆ, ಏನೋ ಒಂದು ಚಿಂತೆ ಮಾಡ್ತಾನೆ. ಯಾಕೆ? ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಣ್ಣ ಪುಟ್ಟ ಮನೆಗಳಿದ್ದವು, ಹೆಂಚು ಮನೆಗಳಿದ್ದವು, ಅಥವಾ ಗುಡಿಸಲು ಮನೆಗಳಿದ್ದವು. ಆಗ ಎಷ್ಟೋ ಜನಕ್ಕೆ ಕೈಯಲ್ಲಿ ಕಾಸಿರಲಿಲ್ಲ. ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ ಒಂದು ಆಸೆ ಇದ್ದರೂ ಸಹ ಕೈಯಲ್ಲಿ ಹಣ ಇರಲಿಲ್ಲ. ಸಣ್ಣ ಪುಟ್ಟ ಹಣಕಾಸಿನ ವ್ಯವಹಾರ. ಆದರೆ ಈಗ ಕಾಲ ಬದಲಾಗಿದೆ. ಗುಡಿಸಲು ಮನೆಗಳು, ಹೆಂಚಿನ ಮನೆಗಳು ಇರೋ ಜಾಗದಲ್ಲಿ 3 ಅಪ್ಸ್ಟಿಯರು, 4 ಅಪ್ಸ್ಟಿಯರು, 5 ಅಪ್ಸ್ಟಿಯರು ಮನೆಗಳು ತುಂಬ ಉದ್ದುದ್ದ ಇದ್ದಾವೆ. ಮೊದಲು ಕನಸು ಕಾಣ್ತಾ ಇದ್ದ ಎಲ್ಲ ಮನೆಗಳು ಈಗ ದೊಡ್ಡದಾಗಿವೆ. ಆದರೆ ಮನುಷ್ಯನ ಹೃದಯಗಳು ಮಾತ್ರ ಚಿಕ್ಕದಾಗಿವೆ. ಮನೆಗಳು ಎದ್ದಿವೆ, ಮನಸ್ಸುಗಳು ಕುಸಿದಿವೆ. ಅದರ ಬಗ್ಗೆ ಯೋಚನೆ ಮಾಡ್ತಾನೆ, ಏನೋ ಮಾಡ್ತಾನೆ, ಏನೋ ಬರೀತಾ ಇರ್ತಾನೆ. ಯಾವುದೋ ಒಂದು ಸಮಾಜಕ್ಕಾಗಿ ಏನೋ ಒಂದು ನಮ್ಮ ದೇಶ ಯಾಕೆ ಈ ರೀತಿ ಇದೆ, ನನ್ನಿಂದ ನಮ್ಮ ದೇಶಕ್ಕೆ ಏನು ಕೊಡ್ಬೋದು, ಅಥವಾ ನಮ್ಮ ಜನಗಳು ಏಳಿಗೆಗೆ ನಾನು ಏನು ಮಾಡ್ಬೋದು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೆಳೆಯ. ಸಮಾಜದಲ್ಲಿ ಮಾನವೀಯತೆ ಹಾಗೂ ವಿಶ್ವಾಸವನ್ನು ಬಯಸುತ್ತಿರುವ, ಉತ್ತಮ ಸಮಾಜ ನಿರೀಕ್ಷೆಯಲ್ಲಿರುವ ನಿಮ್ಮೆಲ್ಲರ ಗೆಳೆಯ ರಮೇಶ್. ಸ್ನೇಹಿತರೆ, ನಾನು ಸುಮಾರು ವರ್ಷಗಳಿಂದ ಸಮಾಜವನ್ನು ನೋಡ್ತಾ ಇದ್ದೀನಿ, ಹಾಗೂ ಸಮಾಜದಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗಳನ್ನು ಕೂಡ ನೋಡ್ತಾ ಇರ್ತೀನಿ. ರೆಬಲ್ ಸ್ಟಾರ್, ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣವರು ಸಿನಿಮಾಗಳು, ಹೀಗೆ ಸುಮಾರು ಸಿನಿಮಾಗಳಲ್ಲಿ ಕೆಲವೊಂದು ನಾನು ಹೆಚ್ಚು ಆಯ್ಕೆ ಮಾಡ್ಕೊಂಡಿದ್ದ ಸಿನಿಮಾಗಳು ಯಾವುದಪ್ಪ ಅಂದರೆ, ಅತಿ ಹೆಚ್ಚು ನಾನು ಚಿಕ್ಕ ವಯಸ್ಸಿನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದ ಸಿನಿಮಾಗಳು ರೆಬಲ್ ಸ್ಟಾರ್ ಅಂಬರೀಷ್ ರವರ ಸಿನಿಮಾಗಳು. ಯಾಕಪ್ಪ ಅಂದರೆ ಅಣ್ಣವರು ಇಲ್ವಾ, ವಿಷ್ಣುವರ್ಧನ್ ಇದ್ದಾರೆ, ಹೆಸರಲ್ಲೇ ಇದೆ ತುಂಬ ಅಣ್ಣವರು ಅಂತ ಬರೆದು ಸುಮ್ಮನೆ ಯಾರು ಕೊಟ್ಟಿಲ್ಲ. ಅವರು ಅತಿ ಎತ್ತರದ ಮೇರು ಪರ್ವತ. ಆದರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು, ಅಂದರೆ ಅವ್ರಿಗೆ ಕೊಟ್ಟಿರೋದೇ ರೆಬಲ್ ಸ್ಟಾರ್. ಅಂದರೆ ಸಮಾಜದ ಏನು ಹುಳುಕುಗಳಿದ್ದಾವೆ ಅದನ್ನು ಹೋಗಲಾಡಿಸೋದು, ಏನು ರಾಜಕೀಯದಲ್ಲಿ ಏನು ಮೋಸಗಳು ಕುತಂತ್ರಗಳಿದ್ದಾವೆ ಅದನ್ನು ವಿರೋಧ ಮಾಡ್ತಾ ಇರೋದು. ಅಂದರೆ ಸಮಾಜಕ್ಕೆ ಉತ್ತಮ ಒಳ್ಳೆಯ ಸಂದೇಶ ಕೊಡೋದು, ಸಮಾಜವನ್ನು ಕಾಪಾಡ್ತಕ್ಕಂಥ ವಿಚಾರಗಳಲ್ಲಿ ಅಂಬರೀಷ್ ರವರ ಸಿನಿಮಾಗಳಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದ್ವು. ಯಾಕಂದರೆ ನಾನು ಯಾಕಪ್ಪ ಅದನ್ನು ಆಯ್ಕೆ ಮಾಡ್ಕೊಂಡೆಂದರೆ, ನನಗೂ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಪ್ರೀತಿ ವಿಶ್ವಾಸದಿಂದಿರಬೇಕು, ಉತ್ತಮ ಸಮಾಜ ಇರಬೇಕು. ಭ್ರಷ್ಟಾಚಾರ ಅಂದರೆ ತಪ್ಪು, ಯಾರ್ದೋ ದುಡ್ಡನ್ನು ಯಾರ್ದೋ ತಿಂದಾಕ್ತಾರೆ. ಎಲ್ಲರೂ ಅವ್ರವ್ರ ದುಡ್ಡು ಅವ್ರವ್ರಿಗೆ ಇರಲಿ, ಅವ್ರವ್ರ ಸಮಾಜ ಅವ್ರವ್ರ ನೆಮ್ಮದಿ ಅವ್ರವ್ರಿಗೆ ಇರಲಿ. ಯಾರೋ ಗುಡಿಸಲಲ್ಲಿ ಇರ್ತಾರೆ, ಯಾರೋ ತುಂಬ ಅಪ್ಸ್ಟೇಗಳಿರ್ತಾರೆ. ಅಂದರೆ ಆ ಗುಡಿಸಲಲ್ಲಿರೋ ವ್ಯಕ್ತಿ ಮಾಡೋ ಕಷ್ಟದ ಕೆಲಸನ ಇನ್ನೊಬ್ಬರು ಯಾರೋ ತಿಂತಾ ಇರ್ತಾರೆ. ಇದು ಅಸಂಬದ್ಧವಾದ ವಿಚಾರಗಳು. ಆದರೆ ನಾನು ಚಿಕ್ಕ ವಯಸ್ಸಿನಿಂದ ಬೆಳ್ಕೊಂಬಂದಿರೋದೆ ಈ ರೀತಿ ಒಂದು ರಾಜಕೀಯದಲ್ಲಿ ಇರ್ತಕ್ಕಂಥ ಹಾಗೂ ಸಮಾಜದಲ್ಲಿ ನಡೀತಕ್ಕಂಥ ಕುತಂತ್ರಗಳನ್ನ ವಿರೋಧ ಮಾಡಿಕೊಂಡೆ. ನಾನು ಈಗಲೂ ಕೂಡ ಯಾರೋ ಒಂದು ಮೇಲ್ಮುಖದಲ್ಲಿ ತುಂಬ ಚೆನ್ನಾಗಿ ಆ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟೆ, ಈ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟೆ, ಅಲ್ಲಿ ದುಡ್ಡು ಕೊಟ್ಟೆ, ಎಲ್ಲರ ಹೆಸರುಗಳು ಬೋಲ್ಡ್ಗಳ ಹೆಸರು ಹಾಕ್ಕೊಂಡು ತುಂಬ ಬಿಳಿ ಬಟ್ಟೆಗಳು ಓಡಾಡ್ಕೊಂಡು ಅವ್ರವರು ಒಳ ಮನಸ್ಸುಗಳಲ್ಲಿ ನಾನು ಕೆಲವ್ರನ್ನ, ಎಲ್ಲರನ್ನೂ ಅಲ್ಲ, ಕೆಲವ್ರನ್ನ ನೋಡಿದ್ದೀನಿ. ಆದರೂ ನಾನು ಯಾವುದೇ ಒಂದು ಹೆಸರುಗಳೆಲ್ಲೂ ಹಾಕ್ಸ್ಕೊಳಕ್ಕೆ ಹೋಗದೇ ಇದ್ದರೂ ಸಹ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ವಿಶ್ವಾಸದಲ್ಲಿರಬೇಕು. ಮೊದಲು ಏನಪ್ಪ ಅಂದರೆ ಗುಡಿಸಲು ಮನೆಗಳಿದ್ವು. ನಾನು ಕಂಡಂತೆ ಚಿಕ್ಕ ವಯಸ್ಸಿನಲ್ಲಿ ಗುಡಿಸಲು ಮನೆಗಳಿದ್ವು, ಹೆಂಚು ಮನೆಗಳಿದ್ವು, ಕಳಿಸ್ಕೊಳ್ತಾ ಇದ್ರು. ಯಾರೋ ಅಪರೂಪಕ್ಕೊಂದೊಂದು CMC ಮನೆಗಳು ಇರ್ತಾಯಿದ್ವು. ಆದರೆ
ಆ ಗುಡಿಸಲು ಮನೆಗಳನ್ನು ಏನು ಹೆಂಚಿನ ಮನೆಗಳಲ್ಲಿ ಅವರು ಯೋಚನೆ ಮಾಡ್ತಾಯಿದ್ರು, ನಾವ್ಯಾವಾಗ ಮೋಲ್ಡ್ ಹಾಕೋದು, ನಾವ್ಯಾವಾಗ ಒಂದು CMC ಮನೆ, ನಾವ್ಯಾವಾಗ ಕಾರು. ಈಗ ಕೇವಲ 1 ಫ್ಲೋರ್ ಸಾಲದಂತ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ 5 ಫ್ಲೋರ್ ಮನೆಗಳು ಕಟ್ಟಿದ್ದಾರೆ, ಕಾರುಗಳು ತಗೊಂಡಿದ್ದಾರೆ. EMIಯಲ್ಲಿ ಬೇಕಾದಷ್ಟು ದುಡ್ಡಿದ್ದಾವೆ. ಆದರೆ ಮನೆಗಳು ಬೆಳೀತು, ಹೃದಯ ಕೆಳಕ್ಕಿಳಿತು. ಅಂದರೆ ದುಡ್ಡು ಬಂತು, ಏನು ಬಯಸ್ತಾ ಇದ್ರೋ ಅದೆಲ್ಲ ಸಿಕ್ತು. ಆದರೆ ಪ್ರೀತಿಗಳು ವಿಶ್ವಾಸಗಳು ಆ ದುಡ್ಡಿನ ಹೊಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾವೆ. ಈಗಿನ ಮನೆಗಳು ಅಂದರೆ ಈಗ ಕಟ್ತಾ ಇರೋ ಮನೆಗಳು ನಾಳೆ ಬಿದ್ದೋಗ್ಬೋದು, ದುಡ್ಡು ಯಾರಾದರೂ ಕದ್ಕೊಂಡು ಹೋಗ್ಬೋದು. ಅಂದರೆ ಸಂಬಂಧಗಳು ವಿಶ್ವಾಸಗಳು ಅಂದರೆ ಯಾವತ್ತೂ ಅದು ಅಳಿಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗಿನ ರೀತಿಯಲ್ಲಿ ಈಗಿನ ಸಮಾಜದಲ್ಲಿ ಏನಪ್ಪ ಆಗ್ತಾ ಇದ್ದಾರೆ, ದುಡ್ಡಿನಲ್ಲಿ ವಿಶ್ವಾಸಗಳು ಕೊಚ್ಚಿ ಹೋಗ್ತಾ ಇದ್ದೇವೆ. ಒಂದು ವ್ಯಾವಹಾರಿಕವಾಗಿ ಒಂದು ಸಂಬಂಧಗಳು ಕಡಿದು ಹೋಗ್ತಾ ಇದ್ದಾವೆ. ಇದರ ಬಗ್ಗೆ ನಾನು ಕೇವಲ ಸಮಾಜಕ್ಕೆ ಹೇಳೋದು ವಿಚಾರ ಮಾತ್ರನೇ ಅಲ್ಲ, ನಾನು ಅನುಭವಿಸಿ ನಾನು ನೋವು ತಿಂದು, ಈ ನೋವನ್ನು ಎಷ್ಟು ಜನ ನೋವು ತಿನ್ನಬೇಕು ನಮ್ಮ ಪೀಳಿಗೆ ಮುಂದಿನ. ಈಗ ನಾವು ಚಿಕ್ಕ ವಯಸ್ಸಿನಿಂದ ನೋಡಿದ್ದೀವಿ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ಬೀದಿಲಿರೋ ಜನಗಳೆಲ್ಲ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು, ಎಷ್ಟು ಪ್ರೀತಿ ವಿಶ್ವಾಸದಿಂದ ಒಂದು ಮಾತಾಡಿಸ್ತಾ ಇದ್ರು. ಈಗ ಯಾವ ರೀತಿ ಆಗಿದೆ ಈಗ ದುಡ್ಡು ಕಾಸು ಹಾಗೂ ಶ್ರೀಮಂತಿಕೆ ಬೆಳೆದಿದ್ದಂಗೆ ವಿಶ್ವಾಸಗಳು ಎತ್ತರ ಮಟ್ಟದಲ್ಲಿರೋ ಪ್ರೀತಿ ವಿಶ್ವಾಸಗಳು ಕೆಳಗಿಳಿದಿದ್ದಾವೆ, ಕೆಳಗಿನ ಮಟ್ಟದಲ್ಲಿರೋ ಮನೆಗಳು ಮೇಲ್ಕಿದ್ದಿದ್ದಾವೆ. ಹಾಗಾಗಿ ಎಷ್ಟು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪೀಳಿಗೆಯಲ್ಲಿ ಈ ವಿಶ್ವಾಸಗಳು ಹಿಂಗೆ ಇರುತ್ತಾ, ಈ ಪ್ರೀತಿಗಳು ಹಿಂಗೆ ಉಳಿಯುತ್ತಾ? ಮುಂದಿನ ನಮ್ಮ ದೇಶದ ರಕ್ಷಣೆ ಹಾಗೂ ನಮ್ಮ ದೇಶದ ವಿಚಾರ ಇದೇ ರೀತಿ ಆಗೋಗ್ಬಿಟ್ರೆ, ನಾವ್ಯಾರೋ ನೀವ್ಯಾರೋ ಹೋಗ್ಬಿಟ್ರೆ, ರೋಬೋಟಿಕ್ ಒಂದು ಮ್ಯಾನುವಲ್ ಹೋಗಿ ಮನುಷ್ಯತ್ವ ಅನ್ನೋದೇ ಹೋಗಿ ರೋಬೋಟಿಕ್ ವಿಚಾರಗಳು ಬಂದುಬಿಟ್ಟು ಕೇವಲ ಪ್ರೀತಿಗೆ ಬೆಲೆ ಇಲ್ಲ, ವಿಶ್ವಾಸಕ್ಕೆ ಬೆಲೆ ಇಲ್ಲ, ಸಂಬಂಧದ ಬೆಲೆ ಇಲ್ಲ. ನಮ್ಮ ದೇಶ ಅಂದರೆ ನಮಗೇನು ಗೊತ್ತೇ ಇಲ್ಲ. ನಾನು ತಿನ್ನಬೇಕು, ನಾನು ಉಣ್ಣಬೇಕು, ನಮ್ಮವರು, ನಮ್ಮ ಪಕ್ಕದ ಮನೆಯವರು, ನಮ್ಮ ಎದುರು ಮನೆಯವರು, ನಮ್ಮ ಬೀದಿಯವರು, ಅಥವಾ ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ದೇಶ ನಮಗೇನು ಬೇಕಾಗಿಲ್ಲ. ಈ ಒಂದು ಕೊನೆ ಮಟ್ಟಕ್ಕೆ ಬಂದುಬಿಟ್ಟು ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಒಂದು ಆತಂಕ ಆಗ್ತಾಯಿದೆ ಈ ಒಂದು ವಿಚಾರದಲ್ಲಿ. ನನಗೆ ಯಾರೋ ಹೇಳ್ತಾರೆ ಏನೋ ಮಾಡಿದ್ರೆ ಸ್ವರ್ಗ ಸಿಗ್ತದೆ, ಇನ್ನೊಬ್ರು ಯಾರು ಹೇಳ್ತಾರೆ ಇನ್ನೇನೋ ಮಾಡಿದ್ರೆ ಸ್ವರ್ಗ ಸಿಗ್ತದೆ. ನಮಗೇನು ಬೇಕಾಗಿಲ್ಲ, 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮಗೆ ಸ್ವರ್ಗ ಸಿಗ್ತದೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. ನಮ್ಮ ವಿಶ್ವಾಸ, ನಮ್ಮ ಮನಸ್ಥಿತಿಗೆ ಏನಿದೆ ಅದನ್ನು 4 ಜನಕ್ಕೆ ಹಂಚೋಣ. ಈ ಪ್ರೀತಿ ವಿಶ್ವಾಸ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ದಿದ್ದು ಪ್ರೀತಿ ವಿಶ್ವಾಸ ಈಗ ಕುಂಠಿತ ಆಗಿದೆ, ಕಡಿಮೆ ಆಗಿದೆ. ಮನೆಗಳು ಜೊತೆ ಎದ್ದೇಳ್ತಾ ಇದೆ, ಶ್ರೀಮಂತಿಕೆ ಬೆಳೆದಿದೆ, ಆದರೆ ಹೃದಯ ಶ್ರೀಮಂತಿಕೆ ಅಳಿದೋಗ್ತಾ ಇದೆ. ವಿಶ್ವಾಸ ಅನ್ನೋದು ಕಡಿಮೆ ಆಗ್ತಾ ಇದೆ. ಅದನ್ನು ಆದಷ್ಟು ನಮ್ಮ ಜನಗಳಲ್ಲಿ ನಮ್ಮ ಕಣ್ಣಾರೆ ಒಂದು ಈ ಎಷ್ಟು ಜನ 1,00,000 ಜನ ನೋಡ್ತಾರ, 1,000 ಜನ ಕಲೀಲಿ, 1,000 ಜನ ನೋಡ್ತಾರ 10 ಜನ ಕಲೀಲಿ. ನಮ್ಮ ಮನಸ್ಸಿಗೆ ಸಮಾಧಾನ ಅದೇ. ಸ್ನೇಹಿತರೆ, ಯಾವುದೋ ಒಂದು ಚಾನಲ್ ನೋಡಿ, ಯಾವುದೋ ಒಂದು ಹಲ್ಕಿರಿಯ ಚಾನಲ್ ನೋಡಿ, ನೀವು ನೋಡ್ಬೋದು, 1,000 ಜನ ಶೇರ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ನೋಡಪ್ಪ ನಗೀತೀಯಾ ಅಂತ. ಅವರು ಕೇವಲ ಒಂದು 2 ಸೆಕೆಂಡ್ ನಗಿಬೋದು ಅಷ್ಟೇ. ಅವರು ಯಾವುದೇ ಆಗಲಿ, ನಾವು ಮಾಡ್ತಕ್ಕಂಥ ಕೆಲಸ ಕೇವಲ 2 ಸೆಕೆಂಡ್ ನಗಿಯೋಂಥದ್ದಲ್ಲ. ಜೀವನದಲ್ಲಿ ಒಂದು ನಗುಮುಖ ಹೊಂದಿರಬೇಕು, ಸಮಾಧಾನ ಇರಬೇಕು, ಸಂತೋಷ ಇರಬೇಕು, ಶಾಂತಿ ಇರಬೇಕು, ಪ್ರೀತಿ ವಿಶ್ವಾಸ ಇರಬೇಕು. ಅಂದರೆ ಯಾರೋ 4 ಜನ ಏನೋ ಕಾಮಿಡಿ ಮಾಡಿಬಿಟ್ರು ಅಂತ ಅವ್ರ ಸಮಾಧಾನಕ್ಕೆ ಅವ್ರೇನೋ ಮಾಡ್ಕೋತಾರೆ. ಆದರೆ ನೋಡಿರಿ ತಪ್ಪೇನಿಲ್ಲ, ಬಟ್ ಅದನ್ನು ಏನೋ ನೋಡಿ 4 ಜನಕ್ಕೆ ನೋಡೋ ಈ ಥರ ಒಂದು ಈ ವಿಡಿಯೋ ನೋಡಿದ್ದಾನೆ, ಒಂದು ಕಾಮಿಡಿ ಮಾಡಿದ್ದಾನೆ ಅಂತ ನೋಡಿ ಕೇವಲ 2 ಸೆಕೆಂಡ್ ನಗೆದುಬಿಟ್ಟು ನೀವು ಸುಮ್ಮನೆ ಆಗೋಗ್ಬಿಡ್ತೀರ. ನಂತರದ ಒಂದು ಸಮಯದಲ್ಲಿ ಆ ನಗು ನಿಮ್ಮ ಮುಖದಲ್ಲಿ ಇರೋದಿಲ್ಲ. ಯಾಕಂದರೆ ವಿಚಾರಗಳು ಬೇರೆ ಬೇರೆ ಇದ್ದೇ ಇರ್ತವೆ. ಅದಕ್ಕೋಸ್ಕರ ಕೇವಲ 2 ಸೆಕೆಂಡ್ ನಗಿಯೋದಲ್ಲ, ಸಮಾಜದಲ್ಲಿ ನಾವು ನಗುತ್ತಾ ಇರಬೇಕು ಅಂದರೆ ಕೆಲವೊಂದು ವಿಚಾರಗಳನ್ನ ನೋಡಬೇಕು, ಕೆಲವೊಂದು ವಿಚಾರಗಳನ್ನ ಕಲಿಬೇಕು, ಕೆಲವೊಂದು ವಿಚಾರಗಳನ್ನ ಅದನ್ನೇ ನಾನು ಮಾಡ್ತಾ ಇರೋದು ಸ್ನೇಹಿತರೆ. ಇದು ಕೇವಲ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟರೆ ಬೇಗ ಮನೆ ಆಗಿಬಿಡಲಿ ಅಂತ ಅರ್ಧಂಬರ್ಧ ಏನೋ ಒಂದು ಸಣ್ಣ ಪುಟ್ಟ ಏನೋ ಒಂದು ಕಳಪೆ ಮಟ್ಟದ ಕಟ್ಸ್ಬಿಟ್ಟು ಬೇಗ ಮನೆ ಕಟ್ಸ್ಬಿಟ್ಟು ಅದು ಬಿದ್ದೋಗ್ತದೆ.
ನಮಗೆ ಅದೆಲ್ಲ ಬೇಕಾಗಿಲ್ಲ. ನಿಧಾನವಾಗಿ ಪಾಯ ಹಾಕಿದ್ರು ಸ್ಟ್ರಾಂಗಾಗಿ ಮನೆ ಕಟ್ಟಬೇಕು, ಅದೇ ಉಳಿಬೇಕು. ನಾನು ಯೂಟ್ಯೂಬ್ ಮಾಡಿರ್ತಕ್ಕಂಥ ವಿಚಾರಗಳು ಇದೆ. ಯಾಕಂದರೆ 5-6 ವರ್ಷ ಆಗಿದ್ರೂ ನಾನು ಯೂಟ್ಯೂಬ್ ಮಾಡಿ ತುಂಬ ವರ್ಷಗಳೇ ಆದರೂ ಸಹ ಗ್ರೋತ್ ಆಗಿಲ್ಲ. ಯಾಕಪ್ಪ ಅಂದರೆ ಕೆಲವರಿಗೆ ಅದು ಬೇಕಾಗಿಲ್ಲ. ಕೇವಲ 4 ಸೆಕೆಂಡ್ ಅಲ್ಕಿರಿಯೋದಷ್ಟೇ ಬೇಕಾಗಿತ್ತು. ಇನ್ನೂ ಒಂದು ಕೆಲವು ವಿಚಾರಗಳು ನಾವು ಯಾವುದೋ ಈ ವಿಡಿಯೋ ಮಾಡಿದ್ರೆ ಅವ್ರೇನಂತಾರೆ, ಯಾವ ವಿಡಿಯೋ ಮಾಡಿದ್ರೆ ಇವ್ರೇನಂತಾರೆ, ಕೆಲವೊಂದು ಇದು ಕೂಡ ನಮಗೆ ಒಂದು ಸ್ವಲ್ಪ ಬೇಸರ ತಂದಿದೆ. ಆದರೂ ಅದರಲ್ಲಿ ನಾನು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಕೊಡಬೇಕು ಅಂತ ಮಾಡ್ತಾಯಿದ್ದೀನಿ. ಅಂದರೆ ನ್ಯೂಸ್ ಚಾನಲ್ಗಳು ಬೇಕಾದಷ್ಟು ಇದ್ದಾವೆ, ಆದರೆ ನಾನು ನ್ಯೂಸ್ ಮಾಡೋನಲ್ಲ. ಅಂದರೆ ಏನಾದರೂ ಒಂದು ವಿಚಾರ ಹೇಳಿದ್ರೆ ಅದರಲ್ಲಿ ಸಮಾಜಕ್ಕೆ ಒಂದು ಏಳಿಗೆ, ಸಮಾಜದ ಒಂದು ಏಳಿಗೆ, ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ಇವುಗಳು ವಿಚಾರ, ದೇಶ ಪ್ರೇಮ ಜೊತೆಯಲ್ಲಿ ಇವುಗಳನ್ನ ಹೇಳ್ತೀನಿ ಹೊರತು ಕೇವಲ ನ್ಯೂಸ್ಗಳು ಮಾತ್ರ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಆದರೆ ನಾನು ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಅಂತ ಮಡಗಿರೋದೇ ಈ ಸಮಾಜದ ವಿಚಾರಗಳು ನೋಡಿಕೊಂಡು, ಈ ಸಮಾಜದ ಒಂದು ಯಾವ ರೀತಿ ಇದ್ದಾವೆ. ಆದರೆ ನನಗೆ ಯಾವುದೇ ಒಂದು ವೇದಿಕೆ ಸಿಕ್ಕಲಿಲ್ಲ, ನನಗೆ ಯಾವುದೇ ಒಂದು ಬೆನ್ತಟ್ಟವ್ರು ಸಿಕ್ಕಲಿಲ್ಲ. ನಮ್ಗೆ ಗೊತ್ತು, ಈ ಕೆಳಗಿನ್ನೂ ಮುಂದೆ ಬನ್ನಿ ಅಂತ ಒಂದು ಹಾಡು ಕೇಳಿದ್ದೀವಿ, ಕಮಲಾಸನ್ ಯಾವುದೋ ಒಂದು ಹಾಡು, ಅದನ್ನು ನಾನು ಒಂದು ಹಾಡು ಬರೆದಿದ್ದೀನಿ, ನಿಧಾನವಾಗಿ ಬಿಡ್ತೀನಿ, ಅದು ಇರಲಿ. ಆದರೂ ಈಗ ಮುಂದೆ ಬನ್ನಿ ಅನ್ನೋರು ಯಾರೂ ಇಲ್ಲ. ಮುಂದೆ ಬರ್ತಾ ಇರೋರನ್ನ ಹಿಂದಕ್ಕೆ ತುಳ್ಳೋರು ಸುಮಾರು ಜನ ಇದ್ದಾರೆ. ಕೆಲವರು ಇದ್ದಾರೆ, ಇಲ್ಲ ಅಂತಲ್ಲ, ಈ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಆದರೆ ಅವ್ರ ಪಾಠಕ್ಕೆ ಅವ್ರು ಇದ್ದಾರೆ. ಆದರೆ ಎಲ್ಲರೂ ನಾವು ಶೇರ್ ಮಾಡೋಣ, ಇಂಥ ವಿಚಾರಗಳನ್ನ ಶೇರ್ ಮಾಡೋಣ, ಮನಸ್ಸಿಗೆ ತಟ್ಟೋ ಅಂಥ ವಿಚಾರಗಳನ್ನ ಶೇರ್ ಮಾಡೋಣ, ಹೃದಯಕ್ಕೆ ತಟ್ಟೋ ಅಂಥ ವಿಚಾರಗಳು ಶೇರ್ ಮಾಡೋಣ. ನಮ್ಮ ಸಂಬಂಧಗಳು, ನಮ್ಮ ಪ್ರೀತಿಗಳು, ನಮ್ಮ ವಿಶ್ವಾಸಗಳು ಬೆಳೆಸ್ಕೊಳೋಣ. ಕೇವಲ ದುಡ್ಡೊಂದೇ ಜೀವನ ಅಲ್ಲ. ಕಾಯಿಲೆ ಬಂದುಬಿಟ್ರೆ ನಾವು 20-30 ವರ್ಷದಿಂದ BP, ಶುಗರು, ಗ್ಯಾಸ್ಟ್ರಿಕ್ಕು ಯಾರಿಗೂ ಇರ್ತಾ ಇರಲಿಲ್ಲ. ಯಾರಿಗೂ ಎಲ್ಲೋ ಯಾವತ್ತೋ ಸಾವಿರಾರು ಜನಕ್ಕೆ, ಲಕ್ಷ ಮಂದಿಯಲ್ಲಿ ಒಬ್ರಿಗಿದೆ ಅಂದರೆ ಈಗ ಲಕ್ಷ ಮಂದಿಯಲ್ಲಿ ಒಬ್ರಿಗೆ ಇರೋದಿಲ್ಲ, ಇನ್ನೆಲ್ರಿಗೂ ಇರ್ತದೆ. ಯಾಕಂದರೆ ದುಡ್ಡು ಬೆಳೀತಾ ಇದೆ, ಮನೆ ಬೆಳೀತಾ ಇದೆ, ಜಮೀನುಗಳು ಬೆಲೆ ಬೆಳೀತಾ ಇದೆ. ಅದ್ರ ಜೊತೆಯಲ್ಲಿ BP, ಶುಗರ್ಗಳು, ನೋವುಗಳು, ಒಂದು ಅವಿಶ್ವಾಸಗಳು ಇವು ಕೂಡ ಬೆಳೀತಾ ಇದೆ. ಪ್ರೀತಿ, ವಿಶ್ವಾಸ ಅಳಿತಾ ಇದೆ. ದುಡ್ಡು ಬೆಳೀತಾ ಇದ್ದಂಗೆ ವಿಶ್ವಾಸ ಅಳಿತಾ ಇದೆ. ಇವುಗಳನ್ನೆಲ್ಲ ಒಂದು ಮನಗೊಂಡು ನಾವು ಯಾರ ಹತ್ರ ಏನೇ ವ್ಯವಹಾರ ಮಾಡಲಿ ಶಾಂತಿಯಾಗಿರೋಣ, ನೆಮ್ಮದಿಯಾಗಿರೋಣ, ವಿಶ್ವಾಸಗಳು ಬೆಳೆಸ್ಕೊಳೋಣ. ನಮ್ಮ ದೇಶ ಪ್ರೇಮ ಅಂತಾರೆ, ಏನು ಯಾವ ರೀತಿ ದೇಶ ಪ್ರೇಮ? ಕೇವಲ ಎಷ್ಟೋ ಜನ ಒಂದಷ್ಟು ಹೇಳ್ಕೊಳ್ತಾರೆ, ಆದರೆ ಅದರಲ್ಲಿ ಬೇರೆ ವಿಚಾರ ಇರ್ತದೆ. ಅದೆಲ್ಲ ದೇಶ ಪ್ರೇಮ. ದೇಶ ಪ್ರೇಮ ಅಂದರೆ ಏನು? ಕೇವಲ ಗಲಾಟೆ ಮಾಡೋದ ಅಲ್ಲ. ಇರಲಿ, ಅದರಲ್ಲಿ ಇದು ಒಂದು ವಿಚಾರ ಇರ್ತದೆ. ವೀರ ಸಂದೇಶ ಅಂತಿಟ್ಟಿರೋದೇ ಉತ್ತಮವಾದ ಸಮಾಜದ ಒಂದು ನಿರೀಕ್ಷೆಯಿಂದ ಸ್ನೇಹಿತರೆ ಅಂತ ಹೇಳುತ್ತಾ, ಇಂಥ ವಿಚಾರಗಳನ್ನ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಯಾರು ಹೇಳದೇ ಇರತಕ್ಕಂಥ ಒಂದು 5 ವಿಚಾರಗಳು, ಇದು ಎಷ್ಟು ಜನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಕೆಲವರಿಗೆ ಹೃದಯ ಒಳಗೆ ತಟ್ಟುತ್ತೆ, ಮೈಂಡ್ ಒಳಗೆ ಕೂತ್ಕೊಂತಂತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ವಿಚಾರವನ್ನು ಅಷ್ಟೊಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ವಿಚಾರ ಮಾಡಿ ಬರೆದಿರ್ತಕ್ಕಂಥ ಒಂದು 5 ವಿಚಾರಗಳು ಈಗ ಸದ್ಯಕ್ಕೆ ಒಂದು 5 ವಿಚಾರಗಳು ನನ್ನಲ್ಲಿ ಮನಗೊಂಡಿದ್ದಾವೆ. ಅದನ್ನು ಹೇಳಿದ್ರೆ ಇದು ಇಡೀ ಈಗಿನ ಒಂದು ಪರಿಸರ, ಈಗಿನ ಸಮಾಜ, ಈಗಿನ ಒಂದು ಪೀಳಿಗೆ ಯಾವ ರೀತಿ ಹೋಗ್ತಾ ಇದೆ ಅವರಿಗೆ ಸರಿಯಾಗಿ ಅರ್ಥ ಮಾಡಿಸೋದಕ್ಕೆ, ಈ ಪೀಳಿಗೆಯನ್ನು ಸರಿಯಾಗಿ ಅರ್ಥ ಮಾಡಿಸಿ ಒಳ್ಳೆಯ ದಾರಿಯಲ್ಲಿ ನಡೆಯತಕ್ಕಂಥ ಒಂದು ವಿಚಾರಗಳು ನನ್ನ ಹತ್ರ ನಾನು ಬರೆದು ಬಂದಿದ್ದೀನಿ. ನಾನು ಯಾವುದೇ ಒಂದು ಯೂಟ್ಯೂಬ್ಗಳು ನೋಡಿದ್ರೆ ಈ ವಿಚಾರಗಳು ಯಾರೂ ವಿಮರ್ಶೆ ಮಾಡಿಲ್ಲ, ವಿಚಾರ ಹೇಳಲಿಲ್ಲ, ಅಂಥ ವಿಚಾರಗಳು ನನ್ನ ಹತ್ರ ಒಂದು ಬರೆದು ಮಡಗಿದ್ದೀನಿ. ಅದನ್ನು ಹೇಳಲೇಬೇಕು. ಆದರೆ ಆ ವಿಚಾರಗಳು ಹೇಳ್ಬೇಕಂದ್ರೆ ತಾವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸುಮಾರು ಜನಕ್ಕೆ ಹಂಚಿ. ಸುಮಾರು ಜನ, ನಾವು ಏನೋ 1000 ಜನ ನೋಡಿದ್ರೆ ನಮ್ಗೆ ದುಡ್ಡು ಬರ್ತದೆ, 1,00,000 ಜನ ನೋಡಿದ್ರೆ ನಮ್ಗೆ ದುಡ್ಡು ಬರ್ತದೆ ಅಲ್ಲ ಸ್ವಾಮಿ. ಇಡೀ ರಾಜ್ಯ ನೋಡಲಿ, ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ಇಡೀ ನಮ್ಮ ದೇಶ ನೋಡಲಿ, ದೇಶದ ಜನಗಳು ಒಳ್ಳೇದು ಕಳ್ಕೊಳ್ಳಿ. ನಮ್ಮ ನಡತೆ, ಗುಣ ನಡತೆ ಏನೋ ಒಂದು ಯಾವ ರೀತಿ ಸಮಾಜದಲ್ಲಿ ನಡ್ಕೊಂಡು ಹೋಗ್ಬೇಕು, ಯಾವ ರೀತಿ ನಾವು ಈ ಸಮಾಜದಲ್ಲಿ ರೀತಿ ನೀತಿಗಳನ್ನ ಅನುಸರಿಸಬೇಕು, ಆಗ ನಮ್ಮ ಸಮಾಜ ಯಾವ ರೀತಿ ಇರುತ್ತೆ ಅಂತ ಎಲ್ಲರೂ ತಿಳ್ಕೊಬೇಕು. ಅಂತಂದರೆ ಇಷ್ಟೇ ಜನ ನೋಡಬೇಕು ಅಂತ ಏನಿಲ್ಲ, ಇಡೀ ನಮ್ಮ ದೇಶ ನೋಡಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳೋದೇ ನನ್ನ ಉದ್ದೇಶ. ಸ್ನೇಹಿತರೆ, ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನರಿಗೆ ತಲುಪಿದ್ರೇ ನಮ್ಮ ಮುಂದಿನ
ಕೂಲಂಕುಷವಾದ ಪರಿಶೀಲನೆ ಮಾಡಿ ಒಂದು ಅತ್ಯುತ್ತಮವಾದ ಒಂದು ವಿಚಾರಗಳನ್ನ ಅವರೆಲ್ರಿಗೂ ತಲುಪುವಂಗೆ ಆಗೋದು ಸ್ನೇಹಿತರೆ ಅಂತ ಹೇಳ್ತಾ, ನಮ್ಮ ನಾವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾರೂ ಒಂದು ದುಡ್ಡು ಕೊಡಬೇಕಾಗಿಲ್ಲ, ಯಾವುದೋ ಒಂದು ಸಮಯ ತಗೊಳೋದಿಲ್ಲ. ಕೇವಲ ಒಂದು ಸೆಕೆಂಡು ಬೆಲ್ ಬೆಟ್ಟನ್ನು ಒಂದು ಸೆಕೆಂಡು ಒತ್ತೋದಷ್ಟೇ. ಯಾರು ಶೇರ್ ಮಾಡೋದಕ್ಕೂ ಅಷ್ಟೇ, ಕೇವಲ ಒಂದು ಸೆಕೆಂಡಲ್ಲಿ ಶೇರ್ ಆಗುತ್ತೆ. ಯಾವುದು ದುಡ್ಡು ಕೊಡಬೇಕಾಗಿಲ್ಲ. ಆಲ್ರೆಡಿ ತಮ್ಮೆಲ್ಲರಲ್ಲೂ ನೆಟ್ಟಿದ್ದೇ ಇರುತ್ತೆ, ಅದನ್ನು ಉಪಯೋಗಿಸ್ಕೊಬೋದು ಅಷ್ಟೇ. ಕೇವಲ ಏನೇದಕ್ಕೂ ಉಪಯೋಗಿಸ್ತೀರಾ, ಇಂಥ ಉತ್ತಮವಾದ ವಿಚಾರನ ಶೇರ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ನಾನು ಒಂದು ವಿಚಾರನ ಮುಗಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.